ಎಲ್ರಿಗೂ ನಮಸ್ಕಾರ. ಒಂದು 4-5 ದಿವಸದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಗಮನಿಸ್ತಿರ್ತೀರಿ. 4-5 ದಿವಸದಿಂದ ಮಳೆನೂ ಊದಿಲ್ಲ, ಗಾಳಿ ಇಲ್ಲ, ಚಳಿ ಇಲ್ಲ, ಬಿಸಿಲಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ, ಯಾವುದೇ ದರೋಡೆ ಆಗಿಲ್ಲ, ರೇಪ್ ಆಗಿಲ್ಲ, ಮರ್ಡರ್ ಆಗಿಲ್ಲ, ಯಾರಿಗೂ ಅನ್ಯಾಯ ಆಗಿಲ್ಲ, ಅಕ್ರಮ ಆಗಿಲ್ಲ, ಯಾವುದೇ ರೀತಿ ಚಟುವಟಿಕೆನೂ ನಡೆದಿಲ್ಲ. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಯ್ತಾರೆ ಅನ್ನೋದೊಂದು ಬಿಟ್ಟರೆ ಇನ್ಯಾವ ವಿಚಾರನೂ ನಮ್ಮ ಇಡೀ ಕರ್ನಾಟಕದಲ್ಲಿ ನಡೆದಿಲ್ಲ. ಯಾಕೆ ಅಂತಂದರೆ ಮೀಡಿಯಾದಲ್ಲಿ ಏನು ತೋರಿಸ್ತಾರೆ ಅದು ಮಾತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂಥದ್ದು. ಅದು ಬಿಟ್ಟು ಇನ್ನೇನು ನಡೆಯಲ್ಲ. ಹಂಗಾಗಿ ಮೀಡಿಯಾದಲ್ಲಿ ತೋರಿಸಿರೋದಲ್ಲ, ಸಿದ್ದರಾಮಯ್ಯ ಇಳಿತಾನೆ, ಡಿ ಕೆ ಶಿವಕುಮಾರಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಇಷ್ಟು ಮಾತ್ರ ತೋರಿಸಿರೋದು. ಇರೋದು 24 ಗಂಟೆ ಟೈಮ್ ಒಂದು ದಿನಕ್ಕೆ. ಅದರಲ್ಲಿ ಒಂದು 30 ಎಪಿಸೋಡ ಬರೀ ರಾಜಕೀಯ ಸುದ್ದಿನೇ ಮಾಡವ್ರೆ. ಯಾವಾಗ ಮುಖ್ಯಮಂತ್ರಿ ಚೇಂಜ್ ಆಯ್ತಾರೆ ಅನ್ನೋ ಸುದ್ದಿ ಬತ್ತು ಅವತ್ತಿನಿಂದನೂ ರಾಜಕೀಯದವ್ರು ಎಲ್ಲೋಯ್ತಾವ್ರೆ, ರಾಜಕೀಯದವರು ಎದ್ರ, ಬಾತ್ರೂಮ್ಗೆ ಹೋದ್ರ, ಮುಖ ತೊಳೆದ್ರ, ಪೂಜೆ ಮಾಡಿದ್ರ, ತಿಂಡಿ ತಿಂದ್ರ, ಊಟ ತಿಂದ್ರ, ಡೆಲ್ಲಿಗೆ ಹೋದ್ರ, ಅಲ್ಲಿ ಅವ್ರ ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗು, ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಹೈ ವೋಲ್ಟೇಜ್ ಮೀಟಿಂಗು, ಬರೀ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ 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 ಬಲ್ಬು ವೈರು ಎಲ್ಲ ಸುಟ್ಟೋಗ್ಬಿಟ್ಟವೆ. ಯಾಕೇಳಿ? ಫುಲ್ ಹೈ ವೋಲ್ಟೇಜ್ ಮೀಟಿಂಗ್ಗಳು ಆಯಿತು. ಇರಲಿ ಅದೂ ಅಲ್ಲ, ನಾನು ಕೇಳೋದಿಷ್ಟೇ, ಸಿದ್ದರಾಮಯ್ಯ ಹೇಳಿದ್ದಾವನೆ, ಶಿವಕುಮಾರಣ್ಣ ಆಯ್ತಾನೆ, ಇಷ್ಟು ತಾನೇ ತೋರಿಸ್ಬೇಕು. ಇದನ್ನು 5 ದಿನದಿಂದ ತೋರಿಸ್ತಿದಾರಿಲ್ಲ, ಏನಾದ್ರು ವ್ಯತ್ಯಾಸ ಆದ್ದ? ಮೊದಲೊಂದಷ್ಟು ಭ್ರಷ್ಟಾಚಾರ ನಡೀತಿತ್ತು, ಅವ್ರ ತಮ್ಮನೋ ಅಣ್ಣನೋ ಈಗ ಬರ್ತಾನೆ. ಅದು ಬಿಟ್ಟರೆ ಇನ್ನೇನು ಬೇರೆದೇನು ಬರೋಲ್ಲ. ಭಾರಿ ಹೋರಾಟ ಮಾಡಿ ಯಾವುದೇ ₹1 ಏನೂ ತೊಂದರೆ ಆಗದೇ ಇರುವಂಗೆ, ಯಾರಿಗೂ ಅನ್ಯಾಯ ಆಗದೇ ಇರುವಂಗೆ ಫುಲ್ಲು ಸರ್ಕಾರವ ಕಟ್ಟುನಿಟ್ಟಾಗಿ ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಬರ್ದೇ ಫುಲ್ಲು ಪ್ರಾಮಾಣಿಕವಾಗಿ ಏನು ನಡೆಸ್ಬಿಡಲ್ಲ. ಸತ್ಯ ತಾನೇ? ನೀವು ಮೀಡಿಯಾದವರು ಆಡ್ತಿದ್ದೀರಿ ಆಟವಾ. 4-5 ದಿನದಿಂದ ಬರೀ ಈ ಪುಡ್ಬೋಸಿ ಸುದ್ದಿ ಬಿಟ್ರೆ ಇನ್ಯಾವ ಸುದ್ದಿನೂ ಇಲ್ಲ ರಾಜ್ಯದಲ್ಲಿ. ಸರಿ ಆಯಿತು, ನಿಮ್ಮ ವಿಚಾರಕ್ಕೆ ಬಂದ್ಬಿಡುಮ. ಈಗ ಮುಖ್ಯಮಂತ್ರಿ ಈಗ ಡಿ ಕೆ ಶಿವಕುಮಾರಣ್ಣ ಆಯ್ತಾನೆ ಅನ್ನೋದು 100ಕ್ಕೆ 100 ಫಿಕ್ಸ್ ಆಗುತ್ತೆ. ನಾಳೆನೋ ನಾಳಿದ್ದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸರಿ, ಏನು ನೆಕ್ಸ್ಟು? ಈಗ ಮುಖ್ಯಮಂತ್ರಿ ಎಷ್ಟು ಒಳ್ಳೇದು ಕೆಟ್ಟದ್ದು ಮಾಡೋರು ಏನದ ಜನ ಮುಂದ್ಗಡೆ ಕುಣಿಸ್ಕೊಂಡು ಕೇಳೋ ಕಾಣಿಲ್ಲ ನಿಮ್ಮ ಕೈಲಿ. ಆಯಿತು ಬಿಡಿ. ಈಗ ನೆಕ್ಸ್ಟ್ ಶಿವಕುಮಾರಣ್ಣ ಬರ್ತಾನೆ ಮುಖ್ಯಮಂತ್ರಿಯಾಗಿ. ಅವ್ರನ್ನ ತಾನೇ ಏನು ಕೇಳ್ಬಿಟ್ರಿ ನೀವು? ಕೇಳ್ತೀರಿ, ಸರ್ ಈಗ ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತದೆ ಸರ್, ಎಷ್ಟು ವರ್ಷದ ಕನಸು ಸರ್ ಇದು, ಆಳು ಮೂಳು ಕಡ್ಡಿ ಕಸ ಅಂತ ಕೇಳ್ತೀರಿ. ಇದು ಬಿಟ್ಟು ನಾನು ನೋಡಿರೋ ಮಟ್ಟಕ್ಕೆ ನೀವು ಬೇರೆ ಕ್ವಶನ್ಗೆ ಕೇಳುವಂಥ ತಾಕತ್ತಿಲ್ಲ. ನಾವು ನೋಡಿವಿ. ಯಾಕೆ ಅಂತಂದರೆ ಅದು ಯಾರು ರಾಜಕೀಯ ಹೋಗ್ತಾರ ಕುಣಿಸ್ಕೊಂಡು, ಪಾಪ ಅವ್ರಿಗೇನೂ ಗೊತ್ತಿರಲ್ಲ, ಪಕ್ಷದವ್ರು ಏನು ಹೇಳ್ತಾರೆ ಅದು ಮಾಡ್ಕೊ ಹೋಯ್ತಿರ್ತಾರೆ. ಅವ್ರು ಕುಣಿಸ್ಕೊಂಡು 1.5 ಗಂಟೆ ಭಾಷಣ ಬಿಕ್ಕೊಂಡು 3 ಪಾಸು ಪ್ರಯೋಜನ ಇಲ್ದೇ ನಾಯಿಗಳು ಬೊಗಳ್ದಂಗೆ ಬೋ ಅನ್ಕೊ ಬೊಗಳ್ಕೊಂಡು ಅಟ್ಟಿಗೆ ಹೋಗೋದೇ ಆಗದೆ. ನಾವು 8 ವರ್ಷದ ನ್ಯೂಸ್ ಚಾನಲ್ಗಳು ನೋಡ್ತೇವೆ ಅಲ್ಲ, ಅದರಿಂದ ಏನಾರು ಇಷ್ಟೇಷ್ಟು ಉದ್ದ ಉಪಯೋಗ? ನೀವು ಕೇಳಬೇಕಾದದ್ದು ಯಾರಿಗೆ ಅಂದರೆ, ಈಗ ನೂತನ ಮುಖ್ಯಮಂತ್ರಿ ಶಿವಕುಮಾರಣ್ಣ ಆಯ್ತಾನೆ, ನೆಕ್ಸ್ಟು ಒಬ್ರು ಕಾನೂನು ಸಚಿವರು ಇರ್ತಾರೆ, ಗೃಹ ಮಂತ್ರಿ ಇರ್ತಾರೆ, ಉಪಮುಖ್ಯಮಂತ್ರಿ ಇರ್ತಾರೆ. ಇವ್ರನ್ನ ನೀವು ಕುಣಿಸ್ಕೊಂಡು ಒಬ್ಬೊಬ್ಬರಾಗಾರು ಕೇಳಿ, ಒಟ್ಟಿಗಾದರೂ ಕೇಳಿ, ಇವ್ರನ್ನ ಕುಣಿಸ್ಕೊಂಡು ನೀವು ಕ್ವಶನ್ಗಳು ಕೇಳಬೇಕಾಗದೆ. ಅಷ್ಟೇನಿಂದ ತೋರಿಸೋದಲ್ಲ ನೀವು, ಅಥವಾ ಅಳುಬ್ರನ್ನೆಲ್ಲ ಅವ್ರ ಪಾಡ್ಗೆ ಅವ್ರು ಬಿಟ್ಬಿಟ್ಟದ್ದಲ್ಲ. ಅಧಿಕಾರ ಮುಗಿದಿಟ್ಗೂ ಬಂದವ್ರನ್ನ ಕ್ವಶನ್ ಕೇಳಬೇಕಾಗಿರೋದು. ಅದು ಈ ಮೇನ್ ಆಗಿರೋರನ್ನ ಕೇಳಬೇಕು. ನಾನು ಒಬ್ಬ ಜವಾಬ್ದಾರಿಯುತ ಯುವಕನಾಗಿ ನನ್ನ ತಲೆಯಲ್ಲಿರುವಂಥದ್ದು ನಮ್ಮ ರಾಜ್ಯ ಹಿಂಗಿರಬೇಕು, ಈ ಥರ ಇರಬೇಕು ಅಂತ ಬಯಸುವಂಥದ್ದು ನಾನು ಕೇಳ್ತೀನಿ. ನಿಮಗೆ ಯೋಗ್ಯತೆ, ತಾಕತ್ತು, ನೀಯತ್ತು ಏನಾರು ಇತ್ತು ಅಂತಂದರೆ ಇಷ್ಟು ಕ್ವಶನ್ಗಳು ಕೇಳಿ ಸಾಕು. ನಾವು ಸರ್ಕಾರದಲ್ಲಿ ಏನು ರಾಜಕೀಯ ನಾಯಕರುಗಳಿದ್ದೀವಿ, ರಾಜ್ಯದ ಬೊಕ್ಕಸದಿಂದ ಆಗಲಿ ಜನತವಾಗಲಿ ₹1 ದುಡ್ಡು ಮುಟ್ಟಲ್ಲ. ಎರಡನೇದು, ಯಾವುದೇ ಸರ್ಕಾರಿ ಅಧಿಕಾರಿಗಳು ₹1 ಲಂಚ ತಿನ್ನೋದಕ್ಕೆ ಬಿಡಲ್ಲ. ಏನಾರ ದುಡ್ಡು ತಿಂತು ಅಂತಂದರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ. ಮೂರನೇದು, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ಯಾವುದೇ ಎಲೆಕ್ಷನ್ ಆಗಿರಲಿ ನಮ್ಮ ಪಕ್ಷದಿಂದ ₹1 ದುಡ್ಡು ಹಂಚಲ್ಲ. ನಾಲ್ಕನೇದು, ನಾವು ಸ್ವತಂತ್ರಕ್ಕೋಸ್ಕರ ಸಮಾನತೆಗೋಸ್ಕರ ಒಡೆದಾಡಿರುವಂಥ ಪಕ್ಷ ನಮ್ಮದು ಅಂತ ಯಾವಾಗಲೂ ಹೇಳ್ತಾರೆ ಕಾಂಗ್ರೆಸ್ನವರು. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು. ಯಾರು ಎಲೆಕ್ಷನ್ ನಿಂತ ಆಯ್ಕೆ ಆಗಿದ್ದೀರಿ, ನಿಮ್ಮ ಮನೆಯಿಂದ ಅಥವಾ ನಿಮ್ಮ ಸಂಬಂಧಿಕರಲ್ಲಾಗಲಿ ಯಾವ ಒಬ್ಬನೂ ಕೂಡ ರಾಜಕೀಯಕ್ಕೆ ಬರುವಂಗಿಲ್ಲ, ಅವರು ಟಿಕೆಟ್ ಕೊಡೋಂಗಿಲ್ಲ. ಸಮಾನತೆಗೋಸ್ಕರ ಒಡೆದಾಡೋರಲ್ವಾ, ರಾಜಕೀಯ ಸಮಾನತೆನೂ ಬೇಕು ತಾನೇ ಜನಕ್ಕೆ. ಸಾಮಾನ್ಯರು ರಾಜಕೀಯಕ್ಕೆ ಬರಬೇಕು, ಅವರು ಟಿಕೆಟ್ ಕೊಟ್ಟು ರಾಜಕೀಯದಲ್ಲಿ ಎಲೆಕ್ಷನ್ ನಿಲ್ಲುವಂಥದ್ದು ಆಗಬೇಕು. ಇನ್ನು 5ನೇದು, ಗೌರ್ಮೆಂಟ್ ಶಾಲೆಗಳೆಲ್ಲ ಮುಚ್ಚೋಯ್ತಾವೆ ಸರ್. ಕಾರಣ ಇಷ್ಟೇ, ರಾಜಕೀಯ ವ್ಯಕ್ತಿಗಳು ದುಡ್ಡು ಹೊಡೆದು ತಮ್ಮ ಮಕ್ಕಳನ್ನ ರಾಜ್ಯ ಹೊರದೇಶಕ್ಕೆಲ್ಲ ಸೇರಿಸ್ತೀರಿ. ಬಡವ್ರ ಮಕ್ಕಳು, ರೈತರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಆ ರೀತಿ ದುಡ್ಡು ಖರ್ಚು ಮಾಡಿ ಓದ್ಸೋಕ್ಕಾಯ್ತಾಯಿಲ್ಲ. ಯಾಕೆ ಅಂತಂದರೆ ಅವ್ರ ಹತ್ರ ಎಲ್ಲೂ ದುಡ್ಡು ಹೊಡಿಯೋಕ್ಕೆ ಅವಕಾಶಗಳಿಲ್ಲ. ಹಂಗಾಗಿ ಅವರು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇಲ್ಲ. ಅಂದರೆ ನಿಮ್ಮ ಮಕ್ಕಳು ಸಿಗುವಂಥ ಫೆಸಿಲಿಟಿಗಳು ಇಲ್ಲಿಲ್ಲ. ಹಂಗಾಗಿ ನಿಮ್ಗೆ ಯೋಗ್ಯತೆ ಇದ್ದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಕ್ಕಳು ಜೊತೆಗೆ ಒಬ್ಬ ಕೂಲಿ ಕಾರ್ಮಿಕರ ಮಗ ಆಗಿರಲಿ ಅಥವಾ ರೈತರ ಮಗ ಆಗಿರಲಿ ಒಂದೇ ಸೂರಡಿಲಿ ಓದಿದಾಗ ನಿಜವಾದ ಸಮಾನತೆ ಬರ್ತದೆ ಸರ್ ಅಂತ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಹೇಳಿ ಈ ಥರದ್ದೊಂದು ಕ್ವಶನ್ನ ಕೇಳಬೇಕು. 6ನೇದು, ವಾಯು ಮಾಲಿನ್ಯ ಹೆವಿ ಆಗ್ಬಿಟ್ಟದೆ ಇತ್ತೀಚೆಗೆ. ಜನಕ್ಕೆ ಶುಗರು, BP ಇರಲಿ, ಎಲ್ಲ ಕ್ಯಾನ್ಸರ್ ಪೇಷಂಟ್ಗಳು ಹೆವಿ ಆಯ್ತವ್ರೆ. ಭಯಂಕರ ವಾಯು ಮಾಲಿನ್ಯ. ಅದರಲ್ಲೂ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಈ ಥರ ಸಮಸ್ಯೆಗಳೆಲ್ಲ ಉದ್ಭವ ಆಯ್ತವೆ. ಪ್ಲಾಸ್ಟಿಕ್ ನಿಯಂತ್ರಣಕ್ಕೆ ಏನಾದರೂ ಒಂದು ಹೊಸ ಕಾನೂನು ತರ್ಬೋದು ಸರ್ ನೀವು.
ಏಳನೇದು, ನೀವು ರಾಜಕೀಯ ಮಾಡೋರು ಜೊತೆಗೆ ನಿಮ್ಮ ಫ್ಯಾಮಿಲಿ ಎಲ್ಲ ಒಳ್ಳೆ ಬಿಸಿ ಬಿಸಿ ಊಟ ಮಾಡ್ಕೊ ತಿಂತೀರಿ, ಆರೋಗ್ಯವಾಗಿರೋದನ್ನೇ ತಿಂತೀರಿ, ಜೊತೆಗೆ ಎ ಸಿ ರೂಮು ಎ ಸಿ ಕಾರಲ್ಲೇ ಇರ್ತೀರಿ. ಹಂಗೂ ಏನಾರು ಹುಷಾರು ತಪ್ಪಿತು ಅಂತಂದ್ರೆ ನೀವು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸಿ ಹುಷಾರು ಮಾಡ್ಕೊತೀರಿ. ಆದರೆ ಬಡವರು, ಕೂಲಿ ಕಾರ್ಮಿಕರು, ರೈತರೆಲ್ಲ ಕಷ್ಟಪಟ್ಟು ದುಡಿತಾರೆ, ಬಿಸಿಲಲ್ಲಿ ದುಡಿತಾರೆ, ಅಳಸೋಗಿರೋ ಅನ್ನ ತಿಂತಾರೆ. ಅವ್ರಿಗೇನಾರು ಹುಷಾರು ತಪ್ಪಿತು ಅಂತ ಹೋಬಳಿ ಮಟ್ಟಕ್ಕೋ ತಾಲೂಕು ಮಟ್ಟಕ್ಕೋ ಹಾಸ್ಪಿಟ್ಲ್ಗಳಿಗೆ ಹೋದರೆ ಅಲ್ಲಿ ಸರಿಯಾಗಿರೋ ಟ್ರೀಟ್ಮೆಂಟ್ ಸಿಗೋಲ್ಲ. ಈಗ ಅವರೆಲ್ಲ ತುಂಬ ಕಷ್ಟ ಅನುಭವಿಸ್ತಾರೆ. ಹಾಗಾಗಿ ಒಬ್ಬ ಮುಖ್ಯಮಂತ್ರಿ ಆಗಿರಲಿ, ಒಬ್ಬ ಸಾಮಾನ್ಯ ಆಗಿರಲಿ, ಇಬ್ಬರೂ ಕೂಡ ಒಂದೇ ಹಾಸ್ಪಿಟ್ಲಲ್ಲಿ, ಅದು ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲೇ ಟ್ರೀಟ್ಮೆಂಟ್ ತಗೊಳ್ಳುವಂಥ ವ್ಯವಸ್ಥೆ ಏನಾದರೂ ನಿಮ್ಗೆ ಯೋಗ್ಯತೆ ಇದ್ದರೆ ಮಾಡ್ಬೋದಾ ಸರ್ ಅಂತ ಅನ್ನೋದನ್ನು ಕೇಳಬೇಕು. ನೀವು ಪ್ರಬುದ್ಧಿಗಳೇನಿದ್ದೀರಿ, ತಿಳುವಳಿಕೋಸ್ಕರು, ಬುದ್ಧಿವಂತರು, ಅತಿ ಬುದ್ಧಿವಂತರು ಏನಿದ್ದೀರಿ ಮೀಡಿಯಾದವರು, ಈ ಥರ ಇನ್ನೂ 10 ಕ್ವಶನ್ಗಳಿವೆ. ಆದರೆ ಸದ್ಯಕ್ಕೆ ಇವು ಮೇನ್ ಆಗಿರುವಂಥ ಕ್ವಶನ್ಗಳು. ಈ ನವೆಂಬರಿಂದನೂ ತೋರಿಸಿದಿರಿ, ನವಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಯಾರಾಯ್ತಾರೆ ಮುಂದಿನ ಮುಖ್ಯಮಂತ್ರಿ, ಅವರು ಇವರು ಅದು ಇದು ಅನ್ಕೊಂಡು ಬರೀ ಮುಖ್ಯಮಂತ್ರಿ ಸುದ್ದಿನಿಯೇ, ಯಾರಾಯ್ತಾರೆ ಮುಖ್ಯಮಂತ್ರಿ ಅನ್ನೋ ಸುದ್ದಿನಿಯೇ ಒಂದು 6 ತಿಂಗಳು ತೋರಿಸಿದಿರಿ. ನನಗಂತೂ ಈ ಥರದ ಕ್ವಶನ್ಗಳು ನೀವು ದೊಡ್ಡ ದೊಡ್ಡ ನಾಯಕರುಗಳು ಬಂದು ಕೂತಾಗ ಕೇಳಿರೋದು, ಸರ್ ಮಾಡಿಸಿರೋದು ನಾವು ನೋಡಿಲ್ಲ. ಈಗ ಒಬ್ಬ ಯುವಕ ಕೇಳ್ಕತ್ತವನೆ, ಸರಿ ಅವೇ ಅಂತ ಅನ್ಸಿದ್ರೆ ಮಾತ್ರ ಕೇಳಿ, ತಪ್ಪಿದರೆ ಕೇಳಬೇಡಿ. ನಿಮ್ಮ ಕೈಲಿ ಆಯಿತು ಅಂತಂದರೆ ಮಾತ್ರ ಕೇಳಿ, ಅವರಿಂದ ಉತ್ತರ ತಗೊಳ್ಳಿ, ಅದನ್ನು ಜನಕ್ಕೆ ತೋರಿಸಿ. ಮುಖ್ಯಮಂತ್ರಿ ಯಾರಾದರೂ ಯಾರು ಹೋದ್ರು ಅನ್ನೋದಲ್ಲ ಮುಖ್ಯಮಂತ್ರಿ ಆದಮೇಲೆ ಏನೇನು ಒಳ್ಳೆ ಕೆಲಸ ಮಾಡಿದ್ರು ಜನಕ್ಕೋಸ್ಕರ, ಸಮಾಜಕ್ಕೋಸ್ಕರ ಅನ್ನೋದು ಮಾತ್ರ ಮುಖ್ಯ ಐತಿ ಅಂತ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ಲರಿಗೂ ನಮಸ್ಕಾರ.